ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯ ಅಸ್ತ್ರ ಹೂಡಿದೆ. ಕಾಲ್ ತುಳಿತಕ್ಕೆ KSCA ಪೊಲೀಸ್ ಇಲಾಖೆ ಅಲ್ಲ, ಅಂದ್ರೆ ಅವರಿಬ್ರು ಕಾರಣ ಅಲ್ಲ, ನೀವೇ ಹೊಡೆ ಅಂತ ಸರ್ಕಾರದ ವಿರುದ್ಧವಾಗಿ ವಾಗ್ಯುದ್ಧಕ್ಕೆ ಇಳಿದಿದೆ. ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ದು ರಾಜ್ಯಪಾಲರ ಅಂಗಳಕ್ಕೆ ಸದ್ಯ ಚೆಂಡು ಹಾಕೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಸಾವು ಈ ಸರ್ಕಾರದ 6ನೇ ಗ್ಯಾರಂಟಿ ಎಂದ ಅಶೋಕ್. ಸಾವು ಈ ಸರ್ಕಾರದಲ್ಲಿ 6ನೇ ಗ್ಯಾರಂಟಿ. ಸಿಎಂ DCM ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹ. ಅಪರಾಧಿಗಳು ನೀವಿಬ್ರೇ ಕೂಡಲೇ ರಾಜೀನಾಮೆ ಕೊಡ್ಬೇಕು. ಸರ್ಕಾರ ವಜಾಗೊಳಿಸಬೇಕು, ಬಿಜೆಪಿ ನಾಯಕರ ಪಟ್ಟು. ಇಡೀ ಸರ್ಕಾರನೇ ವಜಾ ಮಾಡ್ಬೇಕು, ಅವಾಗ ಈ ಆತ್ಮಗಳಿಗೆ ಶಾಂತಿ ಸಿಗುತ್ತೆ. ವಾಕ್ ಸಮರ. ರಾಜ್ಯ ರಾಜಕಾರಣದಲ್ಲಿ ವಾಕ್ ಸಮರದ ಜೊತೆಗೆ ಬಿಜೆಪಿಯ ಅಸಲಿ ಸಮರ ಕೂಡ ಶುರುವಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿನ ಕಾಲ್ತುಳಿತಕ್ಕೆ ನೀವೇ ಕಾರಣ ಅಂತ ಸರ್ಕಾರದ ವಿರುದ್ಧ ಕದನ ಘೋಷಿಸಿದೆ. ಇದರ ಮೊದಲ ಭಾಗವಾಗಿ ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟಿಸಲಾಗಿದೆ. 11 ಜನರ ಸಾವಿಗೆ ಸಿಎಂ DCM ಹಾಗೂ ಗೃಹ ಸಚಿವರೇ ಕಾರಣ, ಮೊದಲು ರಾಜೀನಾಮೆ ಕೊಡಿ ಅಂತ ಆಗ್ರಹಿಸಲಾಗಿದೆ. ಈ ವೇಳೆ ಮಾತನಾಡಿದ ಅಶೋಕ್ ಸರ್ಕಾರವನ್ನ ತರಹೇವಾರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂದ್ ಸೆಲ್ಫಿ ಹೊಡಿಸ್ತಾ, ಇಲ್ಲಿ ಸೆಲ್ಫಿ ಹೊಡಿತಾ ಇದ್ದಂಗೆ ಅಲ್ಲೊಂದು ವಿದ್ಯಾರ್ಥಿ ಸಾವಾಗ, ಇಲ್ಲಿ ಸೆಲ್ಫಿ ಅಲ್ಲಿ ಸಾವು, ಇಲ್ಲೊಂದು ಸೆಲ್ಫಿ ಹೊಡಿತಾರೆ ಅಲ್ಲೊಂದು ಸಾವಾದ ವಿದ್ಯಾರ್ಥಿಗಳು. ನಿಮ್ಮ ತೀಟೆಗೋಸ್ಕರ, ನಿಮ್ಮ ಕುಟುಂಬದ ವರ್ಚಸ್ಸು, ನಿಮ್ಮ ವರ್ಚಸ್ಸು ಹೆಚ್ಚಿಸ್ಕೊಳಕೋಸ್ಕರ ಇವತ್ತು ಈ ಕೊಲೆಗಳಾಗಿ. ಇಲ್ಲಿ ಅದು ರಾಯಲ್ ಚಾಲೆಂಜ್ ವಿಸ್ಕಿದದು. ಈಗ ರಿಯಲ್ R ಅಂದ್ರೆ ರಿಯಲ್, C ಅಂದ್ರೆ ಕಲ್ಪ್ರಿಟ್, B ಅಂದ್ರೆ ಆಫ್ ಬೆಂಗಳೂರು. ರಿಯಲ್ ಕಲ್ಪ್ರಿಟ್ ಆಫ್ ಬೆಂಗಳೂರು ಇವರಿಬ್ರು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ. ನೀವೇ ಕರೆದು ಇನ್ವಿಟೇಷನ್ ಕೊಟ್ಟು ಸಾಯಿಸ್ತೀರಿ ನೀವು. ಸಾವು ಈ ಸರ್ಕಾರದಲ್ಲಿ 6ನೇ ಗ್ಯಾರಂಟಿ. ಇಡೀ ಸರ್ಕಾರನೇ ವಜಾ ಮಾಡ್ಬೇಕು, ಅವಾಗ ಈ ಆತ್ಮಗಳಿಗೆ ಶಾಂತಿ ಸಿಗುತ್ತೆ. ಕಾಂಗ್ರೆಸ್ನವರು ಸೀಳು ನಾಯಿಗಳು ಎಂದ ಛಲವಾದಿ. ಎಣದ ಮೇಲೆ ರಾಜಕಾರಣ ಮಾಡ್ತಾರೆ ಬಿಜೆಪಿಯವರು, ರಣ ಹದ್ದುಗಳ ತರ ಅಂತ. ಆದ್ರೆ ನೀವು ಸೀಳು ನಾಯಿಗಳ ತರ 11 ಜನರ ಜೀವ ತೆಗೆದು ನಾಯಿಗಳು ನೀವು ಕಾಂಗ್ರೆಸ್ನವರು. ನೀವು ವಿಧಾನಸೌಧದ ಮೆಟ್ಲ ಮೇಲೆ ಆ ರಾಯಲ್ ಚಾಲೆಂಜ್ ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ರಲ್ಲ ನೀವು. ಇದಕ್ಕಾಗಿ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸಿತ್ತು. ಇದನ್ನ ಶಕ್ತಿ ಕೇಂದ್ರ ಅಂತ ಕರೆದಿದ್ದು ಇದಕ್ಕಾಗೇನ. ಯಾವುದೋ ಒಂದು ಫ್ರಾಂಚೈಸಿಯ ಬ್ರಾಂಡ್ ಅಂಬಾಸಿಡರ್ ಆಗ್ಲಿಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಪೈಪೋಟಿಗೆ ಬಿದ್ದು 11 ಜನರ ಬಲಿ ತಗೊಂಡ್ರಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಅಥವಾ ಸುರ್ಜೇವಾಲಾ ಅಥವಾ ಅವ್ರ ವೇಣುಗೋಪಾಲ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಇವರೇನಾರ ಜೀವಂತವಾಗಿ ಏನಾರು ಇದ್ದರೆ, ಅಥವಾ ಅವ್ರ ಪಕ್ಷ ಜೀವಂತವಾಗಿದ್ರೆ, ಅಥವಾ ನ್ಯಾಯಕ್ಕೆ ಗೌರವ ಕೊಟ್ರೆ ತಕ್ಷಣ ಇವರ ರಾಜೀನಾಮೆ ತಗೊಳ್ಳೋಂಥದ್ದು. DK ಅಶೋಕ್ ನಡುವೆ ಹೆಣ ಹುತಾತ್ಮ ಕದನ. ನಾನು ಹೆಣದ ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ, ನಾವು ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ. ನಮಗೆ ಸಿನ್ಸಿಯಾರಿಟಿ ಇದೆ. ನಾನು ಕಣ್ಣಲ್ಲಿ ನಮ್ಗೆ ನೀರು ಬಂದದಕ್ಕೆ ಬೇಕಾದ್ರೆ ಮಾಡ್ಬೋದು. ಇವ್ರು ಏನೇನು ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣೀರು ಏನೇನಾಯ್ತು. ಹೆಣದ ಮೇಲೆ ರಾಜಕಾರಣ ಹೆಣ ಅಲ್ಲ ರೀ, ನಿಮ್ಗೆ ಅವ್ರ ಹೆಣ, ನಮಗೆ ಅವ್ರು ಹುತಾತ್ಮರು. ಸರ್ಕಾರದ ಅತಿಥಿಯಾಗಿ ಬಂದವರು, ಅವ್ರನ್ನ ತಿಥಿ ಮಾಡ್ಬಿಟ್ರಿ. ಸಾವಿನ ಮೇಲೆ ರಾಜಕಾರಣ ಮಾಡಲ್ಲ. 11 ಮಂದಿ ಸಾವು ಪ್ರಾಯೋಜಿತ ಕೊಲೆ ಎಂದ ಅಶೋಕ್. ಇದು ಸರ್ಕಾರದ ಪ್ರಾಯೋಜಿತ ಕೊಲೆ, 2 ಪ್ರಶ್ನೆ ಇಲ್ಲ. ಅದಕ್ಕೆ ಅಪರಾಧಿಗಳು ನೀವಿಬ್ರೇ ಅಪರಾಧಿಗಳು. ಕೂಡಲೇ ರಾಜೀನಾಮೆ ಕೊಡ್ಬೇಕು. ತನಿಖೆಯಿಂದ ಹೊರಗೆ ಬರಬೇಕು. ಯಾರದು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ, ಯಾರ ಪಾತ್ರ ಸರಿ ಇಲ್ಲ ಅನ್ನೋದು ವರದಿ ಬಂದಾಗ ಗೊತ್ತಾಗ. ಯಾಕಂದ್ರೆ ಯಾರು ಯಾವಾಗ ಟೈಮ್ ಕೊಟ್ಟರು, ಯಾವಾಗ ಪರ್ಮಿಷನ್ ನಿರಾಕರಿಸಿದ್ರು, ಯಾವಾಗ ಕೊಟ್ಟರು, ಇದು ಯಾರಿಗೂ ಗೊತ್ತಿಲ್ಲ. ಸೊ ಇನ್ನೂ ಮುಚ್ಚಿದ ಕೆಂಡ ಆಗಿದೆ. ವೈಫಲ್ಯ ಆಗಿರೋದು ನಿಜ ಎಂದ ಸತೀಶ್ ಜಾರಕಿಹೊಳಿ. ಶಿಕ್ಷೆ ತಲೆದಂಡ ಆಗ್ಬೇಕಲ್ವಾ ಅಂತ ಅಶೋಕ್ ಪ್ರಶ್ನೆ. ಫೇಲ್ಯೂರ್ ಆಗಿದಂತೆ ನಿಜ, ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ. ಫೇಲ್ಯೂರ್ ಆಗಿದಂತೆ ನಿಜ, ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ. ಹಿಂದಿನ ಸರ್ಕಾರಗಳು ಕೂಡ ಬಹಳಷ್ಟು ಘಟನೆಗಳು ನಡೆದಿದೆ. ಫೇಲೂರ್ ಅಂದಮೇಲೆ 11 ಜೀವ ಹೋಯ್ತಲ್ಲ. ನೀವು ಫೇಲೂರ್ ಅಂತ ಒಪ್ಕೊಂಡ ತಕ್ಷಣನೇ 11 ಜೀವ ಹೋಗಿದೆ, ಅದಕ್ಕೆ ಶಿಕ್ಷೆ ಆಗ್ಬೇಕಲ್ಲ, ಅದಕ್ಕೆ ಪನಿಷ್ಮೆಂಟ್ ಆಗ್ಬೇಕಲ್ಲ. ಯಾರು ಕೊಡ್ತೀರಾ? ಅಷ್ಟಾದ್ಮೇಲೆ ತಪ್ಪಾಗಿದೆ ಅಂತ ಒಪ್ಕೊಂಡ್ಮೇಲೆ ತಲೆದಂಡ ಆಗ್ಬೇಕಲ್ಲ. ಸತೀಶ್ ಛಲವಾದಿ ಮಧ್ಯೆ ಪಹಲ್ಗಾಮ್ ಫೈಟ್. ಪಾಕಿಸ್ತಾನ ಜೊತೆ ಯುದ್ಧ ಆದಾಗ ಎಲ್ಲಾ ಪಕ್ಷ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡಿತು. ಅಲ್ಲಿ ಕೂಡ ಫೇಲ್ಯೂರ್ ಆಗಿತ್ತು, ಅದು ಕೂಡ ಅದನ್ನ ಯಾರು ಕೂಡ ಎತ್ತಿಲ್ಲ. ನಾವು ಪಾಕಿಸ್ತಾನ ಜೊತೆ ನಾವೆಲ್ಲ ನಿಂತಿದ್ವಿ, ಅದು ಅವ್ರ ಫೇಲ್ಯೂರೇ. 26 ಜನ ಸತ್ತದ್ದು ಫೇಲ್ಯೂರೇ. ಅವಾಗ ಯಾರು ನಾವು ಡಿಮಾಂಡ್ ಯಾರು ಮಾಡಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಹೇಳಿದ್ದೀರಿ, ಏನ್ 26 ಜನ ತೀರ್ಕೊಂಡು ಹೋದ್ರು, ಟೆರರಿಸ್ಟ್ಗಳು ನಿಮ್ಮನ್ನ ಕೇಳಿ ಬಂದು ಗುಂಡೊಡಿತಾರ ಅಥವಾ ನಿಮ್ಮನ್ನ ಕೇಳಿದ್ರ? ಎಲ್ಲವೂ ಕೂಡ ಅನಾಹುತಗಳು. ಇದು
ಸ್ವಯಂಕೃತ ಅಪರಾಧ. ಬಿಜೆಪಿ ಆರೋಪ ಸುಳ್ಳು, ಸರ್ಕಾರ ಏನ್ ತಪ್ಪು ಮಾಡಿದೆ ಎಂದ ಸಿಎಂ. ಬಿಜೆಪಿ ಆರೋಪಗಳನ್ನ ಸಿಎಂ ಸಿದ್ದರಾಮಯ್ಯ ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ. ತನಿಖೆಗೆ ಕೊಟ್ಟಿದ್ದೀವಿ, ತಪ್ಪು ಮಾಡಿದವರನ್ನ ಶಿಕ್ಷಿಸಿದ್ದೇವೆ, ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ ಅಂತ ಪ್ರಶ್ನಿಸಿದ್ದಾರೆ. ಪೊಲಿಟಿಕಲ್ ಆಗಿ ಅವರು ಮಾಡ್ತಾ ಇದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಜುಡಿಷಿಯಲ್ ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ, ಯಾರ್ಯಾರು ತಪ್ಪಿತಸ್ಥರಿದ್ರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ. ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ? ಇನ್ನು ಬಿಜೆಪಿ ಶಾಸಕರು 1 ತಿಂಗಳ ಸಂಬಳವನ್ನ ಮೃತರ ಕುಟುಂಬಗಳಿಗೆ ನೀಡೋದಕ್ಕೆ ನಿರ್ಧರಿಸಿದ್ದಾರೆ. ಬಿಜೆಪಿ ಶಾಸಕರು ಹಾಗೆ ಎಂಎಲ್ಸಿಗಳು ಮೃತರ ಮನೆಗಳಿಗೆ ತೆರಳಿ ಸಾಂತ್ವನ ಹೇಳಲಿದ್ದಾರೆ. ಇಷ್ಟೇ ಅಲ್ಲದೆ ಬಿಜೆಪಿ ನಾಯಕರು ನಾಳೆ ರಾಜ್ಯಪಾಲರಿಗೆ ದೂರು ನೀಡಲಿದ್ದು, ರಾಜ್ಯ ರಾಜಕಾರಣ ಕಾಲ್ತುಳಿತದಿಂದ ಕದನ ಭೂಮಿಯಾಗಿ ಮಾರ್ಪಟ್ಟಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH